ಆ ಅಶ್ವವು ಇಡೀ ಭೂಮಂಡಲವನ್ನು ಅಸ್ತಿನಾವತಿಗೆ ಬಂದಾಗ ಅಲ್ಲಿಗೆ ಅಶ್ವಮೇಧಯಾಗವು ಬಹಳ ಸಾಂಪ್ರದಾಯವಾಗಿರುತ್ತದೆ. ಇಲ್ಲಿ ಧರ್ಮರಾಜನಿಗೆ ಒಂದು ಅಹಂಭಾವವು ಬರುತ್ತದೆ. ಏನೆಂದರೆ ನಾನು ಮರುತರಾಯನಿಗಿಂತಲೂ ಉತ್ತಮ ರೀತಿಯಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿದ್ದೇನೆ ಎಂದು. ಈ ವಿಚಾರವು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಯಿತು. ಆತ ಒಂದು ಮೂಗಿಲಿಯನ್ನು ಕಳಿಸಿದ್ದಾನಂತೆ. ಆ ಮೂಗಿಲಿಯು ನೇರವಾಗಿ ಯಾಗ ಶಾಲೆಗೆ ಬಂದಿದೆ. ಅದನ್ನು ಕಂಡು ಕೆಲವರು ಆಶ್ಚರ್ಯಚಕಿತರಾದರು. ಆದರೂ ಸಹ ಮೂಗಿಲಿಯು ಅದಕ್ಕೆ ತಲೆಗೊಡದೆ ನೇರವಾಗಿ ಧರ್ಮರಾಯನ ಬಳಿಗೆ ಬಂದಿದೆ. ಇಲ್ಲ ಧರ್ಮರಾಜನೇ, ಹಿಂದೆ ನಾನು ಮರುತರಾಯನ ಅಶ್ವಮೇಧ ಯಾಗಕ್ಕೆ ಹೋಗಿದ್ದೆ. ಅಲ್ಲಿ ಸ್ವರ್ಣ, ಚಿನ್ನ, ಅನ್ನ, ಆಹಾ, ಅದನ್ನು ವರ್ಣಿಸಲು ಸಾಧ್ಯ. ಅಲ್ಲಿ ತಿಂದು ಬಿದ್ದಿರುವಂತಹ ಎಂಜಿಲೆಲೆಯಲ್ಲಿ ನಾನು ಬಿದ್ದು ಒದ್ದಾಡಿದೆ. ನನ್ನ ಅರ್ಧ ದೇಹವು ಸ್ವರ್ಣಮಯವಾಯಿತು. ಅದನ್ನು ಪೂರ್ಣ ಮಾಡಿಕೊಳ್ಳೋಣ ಎಂಬುದಾಗಿ ಇಲ್ಲಿಗೆ ಬಂದರೆ ಇಲ್ಲಿ ಅಹಂಕಾರದ ಭಾವವು ಹೆಚ್ಚಿರುವುದರಿಂದ ನನ್ನ ಮನಶ್ಚಿಂತೆಯೋ ಸಾಧ್ಯವಾಗಲಿಲ್ಲ ಎಂಬುದಾಗಿ ಹೇಳಿ ಆ ಮೂಗಿಲಿಯು ಹೊರಟು ಹೋಯಿತು. ಇಲ್ಲಿ ಧರ್ಮರಾಯನು ತನ್ನ ಮೂಲೆಯನ್ನು ಕೆಳಗೆ ಮಾಡಿಕೊಂಡನು. ಇದಾದ ಕೆಲವು ದಿವಸಗಳ ನಂತರ ದೇವಾನುದೇವನಾದ ದೇವೇಂದ್ರನು ಶ್ರೀಕೃಷ್ಣನ ಪರಮಾತ್ಮನ ಬಳಿಗೆ ಬಂದಿದ್ದಾನೆ. ಆಗ ದೇವೇಂದ್ರನು ಕೇಳುತ್ತಾನೆ, ಪರಮಾತ್ಮ, ಇನ್ನೂ ನಿಮ್ಮ ಅವತಾರದ ಕಾಲವು ಮುಗಿಯಲಿಲ್ಲವೇ? ದೇವಲೋಕದಲ್ಲಿ ದೇವತೆಗಳೆಲ್ಲರೂ ಸಹ ನಿಮ್ಮ ಬರುವಿಕೆಯನ್ನು ಕಾಯುತ್ತಿರುವರು ಎಂದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ದೇವೇಂದ್ರ, ನಾನು ಮಾಡಬೇಕಾಗಿದ್ದಂತಹ ಕಾರ್ಯವೆಲ್ಲವೂ ಮುಗಿದಿದೆ. ಇನ್ನು ಯಾದವರ ಬಲವನ್ನು ಕಳೆದು ಅವರನ್ನು ಸಂಹಾರ ಮಾಡಿ ಬರುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಇತ್ತ ಕಣ್ವ ಮಹರ್ಷಿಗಳು